ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ದಿನ ನನ್ನ ಒಂದು ಹೊಸ ಕಂಟೆಂಟ್ ಏನಂತ ಹೇಳಿದ್ರೆ, ಆದಾಯಕ್ಕಿಂತ ಅಥವಾ ಉಳಿತಾಯಕ್ಕಿಂತ ಸಾಲ ಹೆಚ್ಚಿಗೆ ಬೇಡ ಅಂತೇಳ್ಬಿಟ್ಟು. ಸೊ ಈ ಒಂದು ಕಾಂಪೊನೆಂಟ್ ಅಥವಾ ಟಾಪಿಕ್ನ ನಾನು ಬರಿತಾ ಇರೋಂಥ ಬುಕ್ಕಲ್ಲಿ ನಾನು ಈ ಒಂದು ಚಾಪ್ಟರ್ನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಕೂಡ ನನ್ನ ಡಿಟೇಲ್ಡ್ ಬರೆದಿದ್ದೀನಿ. ಸೊ ಅದರಲ್ಲಿ ಒಂದು ಕಾಂಪೊನೆಂಟ್ನ ನಾನು ತೊಗೊಂಡಿದ್ದೀನಿ. ಏನಂತ ಹೇಳಿದರೆ, ಆದಾಯಕ್ಕಿಂತ ಹೆಚ್ಚಿಗೆ ಸಾಲ ಬೇಡ. ಸೊ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋವಂಥ ಒಂದು ವಿಷಯನೇ ಅಂತ ಅಂದ್ಕೊಳ್ಳೋಣ. ಯಾಕಂತೇಳಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ತಿಂಗಳಿಗೆ 25,000 ರೂಪಾಯಿ ಆದಾಯ ಬರ್ತಾ ಇರುತ್ತೆ. ಜೊತೆಗೆ ಆದಾಯದಲ್ಲಿ ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಪರ್ಸನ್ನು ಅಥವಾ ಜನರಲಾಗಿ ಎಲ್ಲ ಥರದ ಜನಗಳು ಖರ್ಚು ಮಾಡೋದು ಹೇಗೆ ಅಂತ ಹೇಳಿದ್ರೆ, 25,000 ಬಂದಿದ್ದ ಹಣದಲ್ಲಿ ಎಲ್ಲ ಪ್ರತಿ ದಿವಸ ದಿನನಿತ್ಯ ಖರ್ಚುಗಳು, ಅಂದರೆ ರೇಷನ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಫೋನ್ ಬಿಲ್ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಎಜುಕೇಷನ್ ಸ್ಕೂಲ್ ಫೀಸ್ ಆಗಿರ್ಬೋದು, ಅಥವಾ ಯೂನಿಫಾರ್ಮು, ಬುಕ್ಸು, ಸ್ಟೇಷನರಿ, ಸೊ ಈ ಥರದ್ದೆಲ್ಲ ಪ್ರತಿ ದಿವಸ, ಅಂದರೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು 30ನೇ ತಾರೀಕು ತನಕನೂ ದಿನನಿತ್ಯ ಖರ್ಚು ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ಸೊ ಈ ಒಂದು ಖರ್ಚುಗಳನ್ನು ನೀವು ಕಳೆದ ಮೇಲೆ ಉಳಿದಿದ್ದಂಥ ಹಣದಲ್ಲಿ ನೀವು ಉಳಿತಾಯ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀರಿ. ಸೊ ಆ ಸಮಯದಲ್ಲಿ ನೀವು ಒಂದು ವೇಳೆ ಎಜುಕೇಷನಿಗೆ ಅಂತೇಳಿ ಸ್ವಲ್ಪ ಹಣ ಸಾಲ ತಗೊಂಡಿದ್ದರೆ, ನೀವು ಹಣನ ವಾಪಸ್ ಕೊಡುವಾಗ ಅದಕ್ಕೆ ವಿತ್ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ ಕೆಲವೊಬ್ಬರಿಗೆ. ಸೊ ಹಾಗಾಗಿ ನಿಮ್ಮ ಆದಾಯದಲ್ಲಿ ಕೊನೆಗೆ ಉಳಿತಾ ಇರೋಂಥದ್ದು 2,000ದಿಂದ 3,000 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಸೊ ಒಂದು ವೇಳೆ ನೀವು ದೊಡ್ಡ ಸಾಲ ಏನಾದರೂ ತೊಗೊಂಡಿದ್ದು ಯಾರ ಕೈಲಾದರೂ, ಅದನ್ನು ತೀರಿಸಲಿಕ್ಕೆ ತಿಂಗಳಿಗೆ ನಿಮಗೆ 6,000ರಿಂದ 7,000 ರೂಪಾಯಿ ಬೇಕಾಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಆಗಿದ್ದಾಗ ಏನಾಗುತ್ತೆ, ನಿಮ್ಮ ಆದಾಯ ಇಲ್ಲಿರುತ್ತೆ, ನಿಮ್ಮ ಖರ್ಚು ಇಲ್ಲಿರುತ್ತೆ. ಸೊ ಈ ಒಂದು ವಾಪಸ್ ಕೊಡಬೇಕಾಗಿರೋ ಹಣ ಈ ಸ್ಟೇಜಲ್ಲಿದ್ದು ನೀವು ಎಕ್ಸ್ಟ್ರಾ ಕೊಡುವಂಥದ್ದು ಈ ಸ್ಟೇಜಲ್ಲಿದ್ದರೆ ಏನಾಗುತ್ತೆ, ಮತ್ತೆ ನಿಮ್ಮ ಹಣಕಾಸಿನಲ್ಲಿ ಏರುಪೇರು ಸ್ಟಾರ್ಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ, ನೀವು ಉಳಿತಾಯ ಮಾಡ್ತಿರೋದೇ ಕಡಿಮೆ. ಸೊ ಉಳಿತಾಯದ ಹಣದಲ್ಲೇ ನೀವು ನಿಮ್ಮ ಸಾಲವನ್ನು ವಾಪಸ್ ಕೊಡಬೇಕಾಗಿರೋಂಥದ್ದು ಒಂದು ಕ್ಯಾಟಗರಿ. ಸೊ ಅಲ್ಲಿ ನೋಡಿದರೆ ನಿಮ್ಮ ಸಾಲ, ಅಂದರೆ ಉಳಿತಾಯ ಮಾಡೋ ಹಣದಲ್ಲೇ ಕಡಿಮೆ ಇದ್ದು ಸಾಲದ ಹಣ ಜಾಸ್ತಿ ಇದ್ದಾಗ ಏನಾಗುತ್ತೆ, ಮತ್ತು ಬೇರೆ ಒಂದು ಸಾಲಕ್ಕೆ ಹೋಗಬೇಕಾಗುತ್ತೆ ಅಲ್ವಾ. ಸೊ ಬೇರೆ ಒಂದು ಸಾಲಕ್ಕೆ ಅಂತಂದರೆ ಮತ್ತೆ ಅದಕ್ಕೆ ಪ್ಲಸ್ ಬಡ್ಡಿ. ಸೊ ಹಾಗಾಗಿ ನಿಮ್ಮ ಸಾಲ ತೀರ್ಸೋಕ್ಕೆ ಒಂದೇ ದಾರಿ ಅಂತ ಹೇಳಿದ್ರೆ, ಒಂದು ನೀವು ಬಡ್ಜೆಟನ್ನು ಮಾಡ್ಕೊಳ್ಬೇಕು, ನಿಮ್ಮ ಖರ್ಚನ್ನು ಕಡಿಮೆ ಮಾಡಬೇಕು. ಜೊತೆಗೆ ನೀವು ಸಾಲ ಏನು ತಗೊಂಡಿರ್ತೀರ ಅದರಲ್ಲಿ ನೀವು 1 to 3 ಅಂತ ಕೆಟಗರಿ ಮಾಡ್ಕೊಳ್ಳಿ. ಈ ಸಾಲ 1 ಇಷ್ಟು ಸಾಲ ಇದೆ, 2 ಇಷ್ಟು ಸಾಲ ಇದೆ, 3 ಇಷ್ಟು ಸಾಲ ಇದೆ. ಯಾವುದು ಬೇಗ ತೀರ್ಸೋಕ್ಕಾಗುತ್ತೆ ಅದನ್ನು ನೀವು ತೀರಿಸ್ಬಿಡಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಮ್ಮ ಮೈಂಡಲ್ಲಿ 5-6 ಸಾಲಗಳಿದೆ, ಅದರದ್ದು ವ್ಯಾಲ್ಯೂ ನೋಡಲ್ಲ ನಾವು, ಬಟ್ ಕೌಂಟ್ ಮಾಡ್ತೀವಿ ಎಷ್ಟು ಸಾಲ ಇದೆ ಅಂತೇಳ್ಬಿಟ್ಟು. ಸೊ ಹಂಗಾಗಿ ಸಾಲ ಯಾವುದು ತುಂಬ ಕಡಿಮೆ ಇದೆ ಅದನ್ನು ನೀವು ಬೇಗ ತೀರಿಸ್ತಾ ಬಂದರೆ, ನಿಮ್ಮ ಮೈಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 6 ಸಾಲ ಇದ್ರಲ್ಲಿ ಕಡಿಮೆ ಇರೋದು 2 ಸಾಲ, ಸಣ್ಣ ಪುಟ್ಟ 3,000, 5,000, 2,000 ಅಂತ ಇರೋವಂಥದ್ದನ್ನು ನೀವು ಸಾಲ ತೀರಿಸ್ಬಿಟ್ರೆ, ಸೊ ನಿಮ್ಮ ಮೈಂಡಲ್ಲಿ ಏನಾಗುತ್ತೆ, 6ರಲ್ಲಿ 3 ಸಾಲ ಹೋದರೆ ಇನ್ನು 3 ಸಾಲಗಳು ಮಾತ್ರ ಇರುತ್ತೆ ಅಂತೇಳ್ಬಿಟ್ಟು ನಿಮಗೆ ಎಲ್ಲ ಒಂದು ಕಡೆ ಸ್ವಲ್ಪ ಕಂಟ್ರೋಲಿಂಗ್ ಇರುತ್ತೆ. ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಆದಾಯ ಅಥವಾ ಉಳಿತಾಯದಕ್ಕಿಂತ ಹೆಚ್ಚಿಗೆ ಸಾಲ ತಗೊಳ್ಬೇಡಿ. ಸಾಲ ತಗೊಂಡ್ರೆ ಬಡ್ಡಿಗೆ ಬಡ್ಡಿ ಮತ್ತೆ ಕಟ್ಟಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ನಾನು ನೋಡಿರೋವಂಥ ಒಂದು ಉದಾಹರಣೆ ಅಂತ ಹೇಳಿದ್ರೆ, ನನ್ನ ಸ್ನೇಹಿತರೊಬ್ಬರು ಎಕ್ಸ್ ಅಂತೇಳಿ ಪರ್ಸನ್ನು. ಸೊ ಅವರು ಏನಾಗಿದೆ, ಸಾಲ ತಗೊಂಡ್ರು. ಅವರಿಗೆ ತಿಂಗಳ ಕೊನೆಯಲ್ಲಿ ಅಥವಾ ಅವರು ಉಳಿತಾಯದಲ್ಲಿ, ಅಂದರೆ ಸಂಬಳ ತಗೊಳ್ಳೋದ್ರಲ್ಲಿ ಉಳಿತಾಯ ಮಾಡ್ತಾ ಇದ್ದಿದ್ದೇ 2,000 ರೂಪಾಯಿ. ಏನೋ ಒಂದು ಎಮರ್ಜೆನ್ಸಿ ಬಂದು ಅಂತೇಳ್ಬಿಟ್ಟು ಅವರು ಸಾಲ ಒಂದು 25,000 ಸಾಲ ತೊಗೊಳ್ತಾರೆ. ಆ ಸಾಲ ಒನ್ ಶಾರ್ಟಲ್ಲಿ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಪ್ರತಿ ತಿಂಗಳು ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಆ ಪ್ಲ್ಯಾನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, 2,000ರಿಂದ 3,000 ರೂಪಾಯಿ ಅಷ್ಟೇ ಉಳಿತಾಯ ಮಾಡ್ತಾ ಇದ್ದಿದ್ದು, ಅವರಿಗೆ ಅಷ್ಟೇ ಹಣ ಸಿಗ್ತಾ ಇದ್ದಿದ್ದು. ಬಟ್ ಇಲ್ಲಿ
ತಿಂಗಳ ಕೊಡಬೇಕು ಅಂತ ನೋಡಿದಾಗ ಅವರಿಗೆ ಡಿಮ್ಯಾಂಡ್ ಏನಾಗುತ್ತೆ, 6,000-8,000 ರೂಪಾಯಿ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಮಾಡ್ತಾರೆ. ಸೊ ಅವಾಗ ಅವ್ರಿಗೆ ಕಟ್ಟೋಕ್ಕಾಗೋದಿಲ್ಲ. ಸೊ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯತೆ ಅವ್ರ ಹಣ ತೀರಿಸಲೇಬೇಕು. ಸೊ ಅವರು ಮತ್ತೆ ಬೇರೆ ಕಡೆಯಿಂದ ಸಾಲ ತಗೊಳ್ತಾರೆ. ಸೊ ಆ ಸಾಲಕ್ಕೆ ಮತ್ತೆ ಇಲ್ಲಿ ಬಡ್ಡಿ ಕಟ್ತಾ ಹೋಗ್ತಾರೆ. ಸೊ ಹಾಗಾಗುತ್ತೆ. ಸೊ ನಮಗೆ ಇರೋವಂಥ ಹಣದಲ್ಲಿ ಎಷ್ಟು ಉಳಿತಾಯ ಮಾಡೋಕ್ಕಾಗುತ್ತೆ ಅದು ಮ್ಯಾಕ್ಸಿಮಮ್ ಉಳಿತಾಯನ ಮಾಡಿ, 10-20% ಉಳಿತಾಯ ಮಾಡಿ. ಆ ಹಣದಲ್ಲಿ ನೀವು ಎಮರ್ಜೆನ್ಸಿ ಆದರೂ ಯುಟಿಲೈಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ದಿನನಿತ್ಯದ ಅವಶ್ಯಕತೆಗಳಿಗೆ, ಅಥವಾ ಮಕ್ಕಳ ಎಜುಕೇಷನ್ಗೆ, ಅಥವಾ ನಿಮಗೆ ಒಂದು ಯಾವುದಾದ್ರೂ ಗೋಲ್, ಸಣ್ಣ ಪುಟ್ಟ ಗೋಲ್ಸ್ಗಳಿದ್ರೆ ಅದನ್ನು ಗೋಲ್ನ ಫುಲ್ಫಿಲ್ ಮಾಡೋದಕ್ಕೆ ನಿಮಗೊಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನಾನು ಆದಾಯಕ್ಕಿಂತ ಹೆಚ್ಚು ಸಾಲ ಬೇಡ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಹೊರಟಿದ್ದೀನಿ. ಸೊ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ನೋಡಿದ ನಂತರ ನೀವು ಕಮೆಂಟ್ ಮಾಡಿ. ಒಂದು ವೇಳೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಯಾವ ಥರ ಇನ್ಫಾರ್ಮೇಷನ್ಸ್ ಬೇಕು ನಾನು ನೋಡಿಬಿಟ್ಟು ನಿಮಗೆ ಕಮೆಂಟ್ ಮಾಡ್ತೀನಿ. ನಿಮ್ಮ ಚಾಟಿಗೆ ನಾನು ರಿಪ್ಲೈ ಮಾಡ್ತೀನಿ. ಅದ್ರ ಜೊತೆಗೆ ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಈ ಒಂದು ವಿಷಯನ ಹೇಳಬೇಕು ಅಂತಂದರೆ ವಿಡಿಯೋನ ತೋರಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಟಾಪಿಕ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.